ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರು ಅಂತ ಹೇಳ್ತಾ ಇದೆ. ಈ ಪಟ್ಟಣ ಪರಲೋಕದಲ್ಲಿದೆ, ಹೊಸ ಯೆರೂಸಲೇಮು ಪರಲೋಕದಲ್ಲಿದೆ. ಅಂದರೆ ಯೇಸುಸ್ವಾಮಿ ತನ್ನ ಮದಲಗಿತ್ತಿಯನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಅಥವಾ ಸಭೆಯನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ರಹಸ್ಯ ಬರೋಣದಲ್ಲಿ ಅಲ್ಲಿ ರಹಸ್ಯ ಬರೋಣದಲ್ಲಿ ಬಂದು ರ್ಯಾಪ್ಚರ್ ಆಯ್ತಲ್ಲಿ, ಅಂದರೆ ಎಲ್ಲರನ್ನ ಯೇಸುಸ್ವಾಮಿಗೆ ನಂಬಿ ಮರಣಿಸಿದವರನ್ನು ಮತ್ತು ಯೇಸುಸ್ವಾಮಿಗೆ ನಂಬಿ ಜೀವಂತ ಇರುವವರನ್ನು ಆ ಮಧ್ಯಾಕಾಶದಲ್ಲಿ ಮೋಡಗಳೊಂದಿಗೆ ನಮ್ಮನ್ನು ಗಾಳಿಯಲ್ಲಿ ಹೊಸ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಿರುವಂಥದ್ದು ಪರಲೋಕದಲ್ಲಿದೆ. ಅದು ರ್ಯಾಪ್ಚರ್ ಆಗುವಂಥ ಸಂದರ್ಭದಲ್ಲಿ ಆಗುವಂಥದ್ದಿದು. ಇದು ಯೇಸುಸ್ವಾಮಿ ರಹಸ್ಯ ಬರೋಣಕ್ಕಾಗಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಯೇಸುಸ್ವಾಮಿ ಮೊದಲಿಂಗನಾಗಿ ಮೊದಲಗಿತ್ತಿಯನ್ನು ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿ ಹೊಸ ಯೆರೂಸಲೇಮಿನಲ್ಲಿಟ್ಟು, ಹೊಸ ಯೆರೂಸಲೇಮು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬರುವಂಥದ್ದಾಗಿದೆ ಒಂದು ದಿವಸ. ಅದು ಮದುವೆ ಮಗಳು ಯಾವ ರೀತಿಯಲ್ಲಿ ಶೃಂಗರಿಸಿಕೊಂಡಿರ್ತಾಳೋ ಆ ರೀತಿಯಾಗಿ ಶೃಂಗರಿಸಿಕೊಂಡು ಕೆಳಗಡೆ ಇಳಿದು ಬರುವಂಥದ್ದಾಗಿದೆ. ಅದು ಯಾವಾಗ ಆಗುವಂಥದ್ದಾಗಿದೆ ಅಂತಂದರೆ ರ್ಯಾಪ್ಚರ್ ಆದ ಮೇಲೆ ಆಗುವಂಥದ್ದಾಗಿದೆ. ತನ್ನ ಗಂಡನಿಗೋಸ್ಕರ ಶೃಂಗರಿಸಿಕೊಳ್ಳಲ್ಪಟ್ಟಿರ್ಲಿಕ್ಕಿರುವಂಥ ಕನ್ಯೆಯ ಹಾಗೆ ಆ ಸಭೆಯು ಭೂಲೋಕಕ್ಕೆ ಇಳಿದು ಬರುವಂಥದ್ದಾಗಿದೆ. ಅದು ಹೊಸ ಯೆರೂಸಲೇಂ. ಅದಕ್ಕೆ ಹೊಸ ಇನ್ನೂ ಅನೇಕ ಹೆಸರುಗಳಿವೆಯಲ್ಲ, ಅವು ಯಾವ್ಯಾವ ಹೆಸರುಗಳಿವೆ ಎನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಕೊಳ್ಳೋಣ. ರೆವಲ್ಯೂಷನ್ 21:2 ಪ್ರಕಟಣೆಗಳು 21:2 ಈ ರೀತಿಯಾಗಿ ಹೇಳ್ತದೆ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು ಎನ್ನುವಂಥದ್ದು. ಸಭೆ ಎನ್ನುವಂಥ ಮೊದಲಗಿತ್ತಿ ಪರಲೋಕದಿಂದ ಇಳಿದು ಬರುತ್ತದೆ. ಯಾವಾಗ ರ್ಯಾಪ್ಚರ್ ಆದಮೇಲೆ ನಾವು ಹೊಸ ಯೆರೂಸಲೇಮ್ಗೆ ಹೋಗ್ತೀವಿ, ಹೊಸ ಯೆರೂಸಲೇಮ್ನಿಂದ ಮತ್ತೆ ಭೂಲೋಕಕ್ಕೆ ಇಳಿದು ಬರ್ತೀವಿ. ಆವಾಗ ಯಾರ್ಯಾರಂತ ಈಗಾಗಲೇ ಹೇಳಿದೆ ನಾ, ಯೇಸು ಕ್ರಿಸ್ತನಲ್ಲಿದ್ದು ಮರಣಿಸಿದವರು ಮತ್ತು ಜೀವಂತವಾಗಿ ಯೇಸು ಕ್ರಿಸ್ತನಲ್ಲಿದ್ದು ಜೀವಂತವಾಗಿದ್ದವರು ನಾವು ಎತ್ತಲ್ಪಡೋರಾಗಿದ್ದೇವೆ ಎನ್ನುವಂಥದ್ದು. ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆ್ಯಂಡ್ ಐ ಜಾನ್ ಸಾ ದ ಹೋಲಿ ಸಿಟಿ. ಇದು ಯೋಹಾನನಿಗಾಗಿರ್ಲಿಕ್ಕಿರುವಂಥ ದರ್ಶನ. ಆತ ಹೊಸ ಯೆರೂಸಲೇಮ್ಗೆ ಏನು ಹೇಳ್ತಾ ಇದ್ದಾನೆ? ಹೋಲಿ ಸಿಟಿ, ಪರಿಶುದ್ಧ ಪಟ್ಟಣ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಐ ಜಾನ್ ಸಾ ದ ಹೋಲಿ ಸಿಟಿ ನ್ಯೂ ಜೆರೂಸಲೇಮ್ ಕಮಿಂಗ್ ಡೌನ್ ಫ್ರಮ್